ಗಂಗನಹಳ್ಳಿಯಲ್ಲಿ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕಿನ ಗಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಯಶಸ್ವಿಯಾಗಿ ನೆರವೇರಿತು. ಕಳೆದ ಜನವರಿ 26 ಸೋಮವಾರದಿಂದ ಆರಂಭಗೊಂಡ ಈ ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ 30 ಶುಕ್ರವಾರದವರೆಗೆ ಸತತ 5 ದಿನಗಳ ಕಾಲ ಸಡಗರದಿಂದ ಜರುಗಿದವು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಹೋಮ ಹವನಗಳು, ವಿಶೇಷ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆದವು. ನೂತನವಾಗಿ ಕೆತ್ತಲಾದ ಭವ್ಯ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮೂಲಕ ಗ್ರಾಮದಲ್ಲಿ ಆಧ್ಯಾತ್ಮಿಕ ಕಳೆ ಹೆಚ್ಚಿತು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಗಂಗನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಪುನೀತರಾದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆ ವೆಂಕಟಮ್ಮ ದೊಡ್ಡಪಾಪಣ್ಣ ಅವರ ಸಹೋದರರಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಸಚಿವ ವಿ ಮುನಿಯಪ್ಪ, ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಇನ್ನು ಅನೇಕ ಗಣ್ಯರು ದೇವರ ಕೃಪೆಗೆ ಪಾತ್ರರಾದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ, ಗಂಗನಹಳ್ಳಿ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಚೌಡೇಶ್ವರಿ ತಾಯಿ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಅತ್ಯಂತ ವೈಭವದಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಂಪೂರ್ಣ ಕಲ್ಲಿನ ಕಟ್ಟಡ ಹಾಗೂ ಸುಂದರ ಶಿಖರದಿಂದ ಕೂಡಿರುವ ಈ ದೇವಾಲಯವನ್ನು ಗ್ರಾಮಸ್ಥರ ಒಗ್ಗಟ್ಟು ಮತ್ತು ದಾನಿಗಳ ಸಹಕಾರದಿಂದ ನಿರ್ಮಿಸಲಾಗಿದೆ. ಜೀರ್ಣೋದ್ಧಾರ ಸಮಿತಿಯ ಸದಸ್ಯರ ಶ್ರಮದಿಂದ ಈ ಕಾರ್ಯ ಯಶಸ್ವಿಯಾಗಿದ್ದು ತಾಯಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿದರು. ನಂತರ ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ನೋಡುಗರು ಕಣ್ತುಂಬಿಕೊಂಡರು. ಶ್ರೀ ಚೌಡೇಶ್ವರಿ ದೇವಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರ ಸಹಯೋಗದಲ್ಲಿ ಈ ಮಹೋತ್ಸವವು ಸುಸೂತ್ರವಾಗಿ ಮುಕ್ತಾಯಗೊಳ್ಳಿತು. ಗ್ರಾಮದ ಹಿರಿಯರು ಹಾಗೂ ಭಕ್ತ ಮಂಡಳಿಯವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಸಂಜಯ್ ಗೌಡ, ಮೇಲೂರು ಮಂಜುನಾಥ್, ಅಧ್ಯಕ್ಷ ಬಿಸಿ ವೆಂಕಟೇಶಪ್ಪ, ಉಪಾಧ್ಯಕ್ಷ ಜಿವಿ ಸುರೇಶ್, ಕಾರ್ಯದರ್ಶಿ ವೆಂಕಟರೆಡ್ಡಿ, ಮುಖಂಡರಾದ ಪ್ರಕಾಶ್, ರಾಜೇಶ್, ಸಂದೀಪ್ ಗೌಡ, ಡಾಕ್ಟರ್ ಮಧುಕರ್, ವಿ ಚೈತ್ರ, ಮುನಿರಾಜು, ಸೊನ್ನೇಗೌಡ, ಕೃಷ್ಣಪ್ಪ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ.
ಅಭಿಷೇಕ ನೋಡ್ರಿ ಗೋವಿಂದ 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 जयतु जयतु गणकाके प्रेमದ ನಿಮಗೆ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಚೌಡೇಶ್ವರಿ ತಾಯಿ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಸುಸಂದರ್ಭ, ನಮ್ಮೆಲ್ಲರ ಸೌಭಾಗ್ಯ. ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳ ವೈಭವಯುತವಾಗಿ ದೇವಾಲಯನ ನಿರ್ಮಾಣ ಮಾಡುವಂಥದ್ದು, ಎಲ್ಲ ಕಲ್ಲಿನ ಕಟ್ಟಡ ಆಗಿರೋಂಥದ್ದು, ಜೊತೆಗೆ ಶಿಖರ ಸಹ ಆಗಿರೋಂಥದ್ದು. ಅದಕ್ಕೆ ಸಾಕಷ್ಟು ದಾನಿಗಳು ಸಹ ಸಹಕಾರ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಊರಿನಲ್ಲಿ ಎಲ್ಲರೂ ಸಹ ಮುಖಂಡರುಗಳು ಸಹ ಪ್ರತಿಯೊಬ್ಬರು ಸಹ ಒಗ್ಗಟ್ಟಾಗಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿ ಪ್ರಪ್ರಥಮ ದಾನಿ ಪುಟ್ಟಣ್ಣವ್ರೆ ಶ್ರಮ ಪಟ್ಟು ದೇವಸ್ಥಾನಕ್ಕೆ ಪ್ರಯತ್ನ ಮಾಡುವಂಥದ್ದು, ಅಷ್ಟೊಂದು ಅಚ್ಚುಕಟ್ಟಾಗಿ ರೂಪುಗೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರು, ಎಲ್ಲ ಮುಖಂಡರು, ದೇವಸ್ಥಾನ ಕಮಿಟಿಗೆ ತಾಯಿ ಚೌಡೇಶ್ವರಿ ತಾಯಿ ಎಲ್ಲರ ಮೇಲೆ ಇರಲಿ, ಒಳ್ಳೇದಾಗ್ಲಿ. ಬಹಳಷ್ಟು ಚೆನ್ನಾಗಿ ದೇವಸ್ಥಾನ ಮೂರು ಬಂದಿದೆ. ದಾನಿಗಳು ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಶುಭ. ಚಿಕ್ಕಪಿಳ್ಳಪ್ಪನವರ ಕುಟುಂಬ ಅಂತ ನಮ್ಮ ಕುಟುಂಬದ ಹೆಸರು. ಅದರಲ್ಲಿ ಬಚ್ಚಪ್ಪ, ಚಿಕ್ಕಬೈರಪ್ಪ, ಮುನಿಬಚ್ಚಪ್ಪ, ಮುನಿವೀರಪ್ಪ ಅನ್ನೋ ನಾಲ್ಕು ಜನ ಅಣ್ಣ ತಮ್ಮಂದ್ರವರು. ಅವರು ಆ ಕಾಲದಲ್ಲಿ ಅವರ ಹಸ್ತ ಅವರ ಕೈಲಿ ಎಷ್ಟಾಗ್ತಿತ್ತೋ ಅಷ್ಟು ಅವರು ಶ್ರಮ ಪಟ್ಟು ಚಿಕ್ಕದಾಗಿ ಒಂದು ಗುಡಿ ಮಾಡಿ ಅಯ್ಯಮ್ಮನ ಕೂರಿಸಿದ್ರು. ಅವತ್ತಿನಿಂದ ಅದು ಸುಮಾರು 100 ವರ್ಷದ ದೇವಸ್ಥಾನ. ಅದನ್ನ ನಾವು ಆ ಕುಟುಂಬದ ಮಕ್ಕಳಾದ ನಾವು ವೆಂಕಟೇಶಪ್ಪ, ಪ್ರಕಾಶ, ಸುರೇಶ, ಇಂದ್ರಾಜ, ಸಣ್ಣೇಗೌಡ, ವೆಂಕಟರೆಡ್ಡಿ ಎಲ್ಲ ಸೇರಿ ನಾವು ಅದನ್ನ ರಿನ್ಯೂವಲ್ ಮಾಡಿ ಅಯ್ಯಮ್ಮನ ವಿಗ್ರಹ ಕೂರಿಸಿ, ಕಲ್ಲು ವಿಗ್ರಹ ಇತ್ತು, ಅದನ್ನ ವಿಗ್ರಹ ಮಾಡಿ ಕೂರಿಸಿ ಊರಿಗೆ ಅಯ್ಯಮ್ಮನ ತಂದು ನೆಲೆಸವಾಗಿ ಮಾಡಿದ್ದೀವಿ. ಈ ಗ್ರಾಮದಲ್ಲಿ ಎಲ್ಲರ ಸಹಾಯನೂ ಗ್ರಾಮ ಪೂರ್ತಿ ಸಹಾಯ ಕೊಟ್ಟಿದ್ದಾರೆ, ಸಾರ್ವಜನಿಕರು ಸಹಾಯ ಕೊಟ್ಟಿದ್ದಾರೆ. ಎಲ್ಲರ ಸಹಾಯದಿಂದ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಸಹಾಯ ಕೊಟ್ಟಿದ್ದಾರೆ. ಎಲ್ಲರ ಸಹಾಯದಿಂದ ಇಷ್ಟು ಮಾತ್ರ ಮಾಡಿ ದೇವಸ್ಥಾನ ನಿಲ್ಲಿಸಿದೀವಿ. ಅಯ್ಯಮ್ಮ ಇಲ್ಲಿ ನೆಲೆಸಿ ನಮ್ಮ ಗ್ರಾಮನ ಇನ್ ಮುಂದೆ ಶಾಂತಿಯಾಗಿ ಕರ್ಕೊಂಡು ಬರ್ತಾಳೆ, ಶಾಂತಿ ರೂಪವಾಗಿ ತಗೊಂಡು ಹೋಗ್ತಾಳೆ ಅಂತ ತಿಳ್ಕೊಂಡಿದೀವಿ. ಅಷ್ಟಾದ್ರೆ ಸಾಕು ಅಂತ ನಾವು ಅಂದ್ಕೊಂಡಿದೀವಿ. ನನ್ನ ಮಗ ನಮ್ಮ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಒಂದು ಶಿಥಿಲಾವಸ್ಥೆಯಲ್ಲಿ ಇತ್ತು. ಅದನ್ನ ಪುನರುಜ್ಜೀವನ ಮಾಡೋದಕ್ಕೋಸ್ಕರ ನಮ್ಮ ಕುಟುಂಬದವರು, ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಪ್ರತಿಜ್ಞೆ ಕೈಗೊಂಡು ಈ ಮಹತ್ ಕಾರ್ಯವನ್ನು
ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸಿಕ್ಕಿದೆ. ಇಡೀ ಗ್ರಾಮಸ್ಥರಿಗೆ, ಇಡೀ ಜನಸಾಮಾನ್ಯ ಎಲ್ಲರಿಗೂ ನಮ್ಮ ಇದಕ್ಕೆ ಸಹಾಯ ಮಾಡಿದ ಎಲ್ಲಾ ಜನರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಗ್ರಾಮಸ್ಥರಿಗೂ ಇದುವರೆಗೂ ವಿಗ್ರಹ ಇರಲಿಲ್ಲ, ಕಲ್ಲಿನ ವಿಗ್ರಹ ಇದ್ದಿದ್ದದು. ಕಲ್ಲಿನ ವಿಗ್ರಹ ಕಲ್ಲಿದ್ದಷ್ಟೇ. ಮುಂಚೆ ಏನಾಗ್ತದೆ, ಈಗ ಶಿಲೆ ರೂಪದಲ್ಲಿ ಬಂದಿದ್ದಾಳೆ. ಈಗ ಏನಾದ್ರೂ ಅದನ್ನು ಕೊಟ್ರೆ ಸ್ವೀಕರಿಸಕ್ಕೆ ನಾವು ರೆಡಿ ಇದ್ದೀವಿ ಸ್ವಾಮಿ. ಇವತ್ತೇನು ಗಂಗನಹಳ್ಳಿ ಗ್ರಾಮದಲ್ಲಿ ಒಂದು ಚೌಡೇಶ್ವರಿ ಹಬ್ಬ ಏನು ಅದ್ದೂರಿಯಾಗಿ ಒಂದು ದೇವಸ್ಥಾನ ವೆಂಕಟೇಶ್ವರ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಾಗಿ ಅದ್ಭುತವಾಗಿ ಒಂದು ಕಲ್ಲಿನ ದೇವಸ್ಥಾನ ಮಾಡಿದ್ದಾರೆ. ಈ ಭಾಗದ ಜನತೆಗೆ ಇನ್ನ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಬಂದರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಎಲ್ಲ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಈ ಗ್ರಾಮನ ಇನ್ನ ಹೆಚ್ಚಾಗಿ ಬೆಳೆಸ್ತಾ ಇವ್ರಿಗೂ ಒಳ್ಳೇದಾಗ್ತದೆ, ಎಲ್ಲ ಇಲ್ಲಿ ಬರುವ ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಗಂಗನಹಳ್ಳಿ ಗ್ರಾಮದಲ್ಲಿ ಬಹಳ ಅನಾದಿ ಕಾಲದಿಂದಲೂ ಇದ್ದಂತಹ ಚೌಡೇಶ್ವರಿ ಮಹಾದೇವಿಯ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಪುನಃ ಪ್ರತಿಷ್ಠಾಪನಾ ಕಾರ್ಯವನ್ನು 5 ದಿನಗಳ ಪಂಚಮ ದಿನ ದೀಕ್ಷಾವಿಧಿಯಂತೆ ಬಹಳ ಅದ್ಧೂರಿಯಾಗಿ ನೆರವೇರುತ್ತೆ. ಅದನ್ನು ನಾವು ಸಂಗಡಿಗರು ಆಗಿರುವಂಥ ನಾರಾಯಣಮೂರ್ತಿ ಹಾಗೂ ನಮ್ಮ ಕುಟುಂಬದವರು, ನಮ್ಮ ಸಂಗಡಿಗರು ಅದನ್ನು ಬಹಳ ಅದ್ಧೂರಿಯಾಗಿ ಸಕ್ರಮವಾಗಿ ನಡೆಸ್ಕೊಂಡು ಬಂದಿರ್ತೀವಿ. ಈ ಒಂದು ಪ್ರತಿಷ್ಠಾಪನಾ ಈ ಕಾರ್ಯಕ್ರಮದಿಂದ ಇಡೀ ಲೋಕ ಕಲ್ಯಾಣವಾಗಲಿ, ಲೋಕಕ್ಕೆ ಕ್ಷೇಮವಾಗಲಿ, ಗ್ರಾಮ ಚೆನ್ನಾಗಿರಲಿ, ದೇಶ ಸುಭಿಕ್ಷವಾಗಲಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ. ಈ ಊರಿನಲ್ಲಿ ಸುಮಾರು ನಾನು ನೋಡಿದಾಗೆ ಸುಮಾರು 65 ವರ್ಷಗಳಿಂದಲೂ ನಾನು ಈ ಗ್ರಾಮದ ಜನಗಳ ಪರಿಚಯ ನನಗಿದೆ. ಹಿಂದೆ ಈ ಊರಲ್ಲಿ ಯಾವ ಒಂದು ದೇವಸ್ಥಾನವೂ ಇಲ್ಲಿರಲೇ ಇಲ್ಲ ಊರಿನಲ್ಲಿ. ಈ ಊರಿನ ಎಲ್ಲ ಜನಗಳು ಸಹ ಪಕ್ಕದ ಹಳ್ಳಿ ಕಡಿಸಿಗನಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಆಂಜನೇಯನಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಇಲ್ಲಿ ನವೀನವಾಗಿ ಇತ್ತೀಚೆಗೆ ಚೌಡೇಶ್ವರಿಯನ್ನು ಸುಮಾರು 10 ವರ್ಷಗಳ ಹಿಂದೆ, 10-15 ವರ್ಷಗಳ ಹಿಂದೆ ಚಿಕ್ಕದಾಗಿ ಒಂದು ಗುಡಿಯನ್ನು ಕಟ್ಟು ಅಲ್ಲಿ ಸ್ಥಾಪನೆ ಮಾಡಿದರು. ಆನಂತರ ಈಗ ಈ ಗ್ರಾಮದ ಎಲ್ಲ ಜನಗಳು, ಸುತ್ತಮುತ್ತ ಜನಗಳು ಸೇರಿಬಿಟ್ಟು ಭಾಳ ಅದ್ಭುತವಾಗಿ ನಾವು ದೇವಸ್ಥಾನ ಕಟ್ಟಿದ್ದಾರೆ, ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ.